ಹಲೋ, ಸ್ಲಾಟ್ ಬುಕ್ ಆಯ್ತಾ? ಹಲೋ ಮಮ್ಮಿ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಎಲ್ಲೋಗ್ತಾ ಇದೆಯಾ? ಶಾಪ್ಗೆ ಹೋಗ್ತಾ ಇದ್ದೀನಿ. ಶಾಪ್ಗೆ ಹೋಗೋಕೆ ಸ್ಲಾಟ್ ಬುಕ್ ಮಾಡ್ತಿದ್ಯಾ? ನಿನ್ನ ಹತ್ರ ಸುಳ್ಳು ಹೇಳಿ ಏನು ಮಾಡಲಿ? ಏನೂ ಇಲ್ಲ, ಹೊಸ ವರ್ಷ ಸ್ಟಾರ್ಟ್ ಆಗಿದೆ ಅಲ್ವಾ, ಸೊ ಸ್ಪಾಲಿ ಆಫರ್ ನಡೀತಿದೆ, ಒಳ್ಳೆ ಆಫರು. ಸೊ ಹೊಸ ವರ್ಷನ ನಾನು ಸ್ಪೆಷಲ್ ಆಗಿ ಪೀಸ್ಫುಲ್ ಆಗಿ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದ್ದೀನಿ. ನೀನು ಬರ್ತೀಯಾ? ಬಾ ಹೋಗೋಣ. ಸೊ ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ಗೊತ್ತಾ? ಅದೇ ಈಸ್ಪಾ ಇಂಟರ್ನ್ಯಾಷನಲ್ಗೆ. ಇದು ಲೊಕೇಟ್ ಆಗಿರೋದು JP ನಗರ್ ಸೆಕೆಂಡ್ ಫೇಸ್ ಅಲ್ಲಿ. ಎಂಟ್ರಿ ಆಗ್ತಿದ್ದಂಗೆ ಆಂಬಿಯನ್ಸ್ ಅಂತೂ ವಾವ್, ಸೂಪರ್ ಆಗಿದೆ. ಏನಪ್ಪ, ಯಾವುದೋ ಪ್ಯಾಲೇಸ್ಗೆ ಬಂದ್ಬಿಟ್ಟಿದ್ದೀನಿ ಅನ್ನಿಸ್ತಾ ಇದೆ. ನಾನೇ ರಾಣಿ ಅಂತ ಫೀಲ್ ಮಾಡಿಸಿ ಹರ್ಬಲ್ ಟೀ ಕೊಟ್ಟು ವೆಲ್ಕಮ್ ಮಾಡ್ತಿದ್ದಾರೆ. ಹಾಗೆ ಸ್ಮಾಲ್ ಫುಟ್ ಮಸಾಜ್ ಕೊಟ್ಟು ಎಂಟ್ರಿ ಆದೆ. ಎಂಟ್ರಿ ಆಗ್ತಿದ್ದಂಗೆ ಟೆಂಪಲ್ಗೆ ಬಂದಿದ್ದೀನಿ ಅನ್ನೋ ಫೀಲ್ ಸಿಗ್ತಾ ಇದೆ. ಯು ನೋ ಒನ್ ಥಿಂಗ್, ಈಸ್ಪಾದಲ್ಲಿ ವೆರೈಟೀಸ್ ಆಫ್ ರೂಮ್ ಇದೆ. ಎವ್ರಿ ರೂಮ್ ಕಮ್ಸ್ ಇನ್ ಎ ಡಿಫ್ರೆಂಟ್ ವೈಬ್ ಅಂತಾನೆ ಹೇಳ್ಬೋದು. ನಾನಂತೂ ಎಲ್ಲ ರೂಮ್ ನೋಡ್ಕೊಂಡ್ಬಂದೆ. ಏನಿಲ್ಲ ಅಂದ್ರೆ 10 to 15 ರೂಮ್ಸ್ ಇದೆ ಮಸಾಜ್ಗೆ. ಬ್ಯಾಂಬೂ ರೂಮ್, ಇಟಾಲಿಯನ್ ರೂಮ್, ಅರೇಬಿಕ್ ರೂಮ್, ಗೋಲ್ಡ್ ರೂಮ್, ಬುದ್ಧ ಥೆರಪಿ ರೂಮ್, ಸ್ಕೈ ರೂಮ್, ತಾಜ್ ರೂಮ್, ಟೆಂಪಲ್ ರೂಮ್, ಬಾಲಿ ರೂಮ್, ಗ್ರೀನ್ ರೂಮ್, ಈ ತರ ಲೀಸ್ಟ್ ಔಟ್ ಮಾಡ್ತಾ ಹೋದ್ರೆ ತುಂಬಾ ರೂಮ್ಸ್ ಇದಾವೆ. ಇನ್ನು ಇವರು ಮಸಾಜ್ಗೆ ಬಂದ್ರೆ ಅಥೆಂಟಿಕ್ ಥೈಲ್ಯಾಂಡ್ ಸ್ಟೈಲ್ ಮಸಾಜ್ ನ ಪ್ರೊವೈಡ್ ಮಾಡ್ತಾರೆ. ನಾನ್ ಸೆಲೆಕ್ಟ್ ಮಾಡಿದ್ದೆ ಬುದ್ಧ ಥೆರಪಿ ರೂಮ್. ಏನ್ ಗೊತ್ತಾ, ಈಸ್ಪಾ ಮಸಾಜ್ ಇಸ್ ಆನೆಸ್ಟ್ಲಿ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಬಾಡಿ ಮತ್ತೆ ಮೈಂಡ್ ಕಂಪ್ಲೀಟ್ಲಿ ರಿಲ್ಯಾಕ್ಸ್ ಆಗುತ್ತೆ. ಮಸಾಜ್ ಸ್ಟಾರ್ಟ್ ಆಗ್ತಿದ್ದಂಗೆನೆ ಕಂಪ್ಲೀಟ್ಲಿ ಪೇನ್ ಎವ್ರಿಥಿಂಗ್ ಗಾನ್ ಅಂತಾನೆ ಹೇಳ್ಬೋದು. ರಿಲ್ಯಾಕ್ಸೇಷನ್ ಬೇಕಾ? ಬುಕ್ ಯುವರ್ ಸ್ಲಾಟ್. ಟ್ರಸ್ಟ್ ಮೀ, ಈಸ್ಪಾ ಇಸ್ ದಿ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಜಕುಸಿಯಲ್ಲಿ ರಿಲ್ಯಾಕ್ಸ್ ಮಾಡ್ಕೊಂಡು ಅವ್ರು ಕೊಟ್ಟಿದ್ದ ಜ್ಯೂಸ್ ಐಸ್ ನ ಎಂಜಾಯ್ ಮಾಡ್ತಾ ಒಂದು ಒಳ್ಳೆ ಶವನ್ನ ಕಂಪ್ಲೀಟ್ ಮಾಡಿದೆ ಅಂತಾನೆ ಹೇಳ್ಬೋದು. ಮೈಂಡ್ ರಿಫ್ರೆಶ್ ಆಗ್ಲಿ ಅಂತ ಒಂದು ಗ್ರೀನ್ ಟೀ ಕೊಡ್ತಾರೆ. ಟ್ರಸ್ಟ್ ಮೀ, ಈಸ್ಪಾ ಇಸ್ ದಿ ಬೆಸ್ಟ್ ಪ್ಲೇಸ್ ಅನ್ಬೋದು. ಮತ್ತೆ ಸಿಗೋಣ, ಬಾಯ್.